ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಉಳಿದಿರೋ ಚಟ್ನಿಯಿಂದ ತಾಲಿಪಟ್ಟು ಮಾಡ್ತಾ ಇದ್ದೀನಿ. ಇದು ಉಳಿದಿರೋ ಚಟ್ನಿ. ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಕರಿಬೇವು ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಬಟ್ಲು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಜೋಳದ ಹಿಟ್ಟು ಹಾಕ್ಕೊಂಡು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನ ಎರಡೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ ನೋಡ್ರಿ. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು 2 ಚಮಚ ಅಚ್ಕಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಮತ್ತಿದು ಉಳಿದಿರೋ ಚಟ್ನಿ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ರಿ, ಹಾಕ್ಕೋತಾ ಇದ್ದೀನಿ. ನೀವು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಚಟ್ನಿಯಲ್ಲಿ ಉಪ್ಪು ಇರುತ್ತಲ್ಲ, ಸ್ವಲ್ಪ ಉಪ್ಪನ್ನು ನೋಡಿ ಹಾಕ್ಕೊಳ್ರಿ. ಇವಾಗ ಇದನ್ನು ಚಟ್ನಿ ಹಾಕ್ಕೊಂಡು ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಇವಾಗ ನಾನು ಅದೇ ಡಬ್ರಿಗೆ ಸ್ವಲ್ಪ ನೀರು ಹಾಕಿ ಕಾಯಿಸ್ಕೊಂಡು ಹಾಕ್ಕೋತಾ ಇದ್ದೀನಿ ನೋಡ್ರಿ. ಚಟ್ನಿ ಡಬ್ರಿಗೆ ಹಾಕ್ಕೊಂಡು ಕಾಯಿಸ್ಕೋತಾ ಇದ್ದೀನಿ. ಅದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ರಿ. ಸ್ವಲ್ಪ ನೀರು ಚಿಮ್ಸ್ಕೊಂಡು ಈ ಥರ ಕೈಯಿಂದ ನಾದ್ಬಿಟ್ಟು ಕಲಿಸ್ಕೋಬೇಕು. ಇವು ಉಳ್ದಿದ್ದ ಚಟ್ನಿ ಎಲ್ಲ ಮಾಡ್ತೀವಲ್ರಿ, ತಾಲಿಪಟ್ಟು ರುಚಿ ಇರ್ತಾವೆ ನೋಡ್ರಿ, ತುಂಬ ಪಳ್ಳಾಕ್ಕಾವ ನೋಡ್ರಿ, ಭಾಳ ಪಳ್ಳಾಕ್ಕಾವ್ರಿ. ನೀವು ಚಟ್ನಿ ಉಳ್ದಾಗ ಈ ಥರ ಮಾಡ್ಕೊಂಡು ನೋಡ್ರಿ, ರುಚಿ ಹೇಗಿದೆ ಅಂತ ಹೇಳ್ರಿ, ತುಂಬ ರುಚಿ ಆಕ್ಕಾವ ನೋಡ್ರಿ. ಇವಾಗ ಹಿಟ್ಟು ನಾದಾಯ್ತಲ್ಲ, ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು. ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಹಂಚನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಹಂಚು ಬಿಸಿ ಆಯ್ತಲ್ಲ, ಒಂದು ಚಪಾತಿ ಮಣಿ ತೊಗೊಂಡು ಅದ್ರ ಮೇಲೆ ಒಂದು ಬಟ್ಟೆನ ನೀರಿನಲ್ಲಿ ತೊಳೆದ್ಬಿಟ್ಟು ಬಟ್ಟೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಉಳ್ಳಿ ಇಟ್ಕೊಂಡು ಕೈಲೇ ತಟ್ಕೋತಾ ಇದ್ದೀನಿ ನೋಡ್ರಿ. ಈ ಥರ ಉಳ್ಳಿ ಇಟ್ಟು ತಟ್ಕೋಬೇಕು, ನಡಕ್ಕೆ ಹೋಲ್ ಮಾಡಿಕೊಂಡು. ಇವಾಗ ಹಂಚಿಗೆ ಎಣ್ಣೆ ಹಾಕಿ ಅದನ್ನು ತಾಲಿಪಟ್ಟು ಹಾಕ್ಕೊಂಡು ಬೇಯಿಸ್ಕೋತಾ ಇದ್ದೀನಿ ನೋಡ್ರಿ. ಸುತ್ತಲೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಮತ್ತು ಇವಾಗ ಆ ಬಟ್ಟೆಗೆ ಇನ್ನೊಂದು ಸ್ವಲ್ಪ ನೀರು ಹಚ್ಕೊಂಡು ಇನ್ನೊಂದು ತಟ್ಟ ತೋರಿಸ್ತೀನಿ ನೋಡ್ರಿ. ಒಂದು ಉಳ್ಳಿ ತೊಗೊಂಡು ಈ ಥರ ಕೈಯಿಂದ ತಟ್ಕೋಬೇಕು. ತಟ್ಕೊಂಡು ಮಧ್ಯೆ ಹೋಲ್ ಹಾಕ್ಕೊಳ್ರಿ, ಇಲ್ಲ ನೀವು ಹಂಗನಾದರೂ ಬೇಯಿಸ್ಕೊಳ್ರಿ, ನಡೆಯುತ್ತೆ. ಈಗ ಒಂದು ಸೈಡ್ ಬೆಂದಾದಮೇಲೆ ಹೊಳಿಸಿ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ತುಂಬ ರುಚಿಯಾಗಿರ್ತಾವೆ ನೋಡ್ರಿ ಇವು. ಉಳ್ದಿ ಚಟ್ನಿಲಿ ಒಂದ್ಸಲ ಮಾಡ್ಕೊಂಡು ನೋಡ್ರಿ ನೀವು, ಕಮೆಂಟ್ಸ್ ಬಾಕ್ಸ್ನಲ್ಲಿ ಹೇಳ್ರಿ ಹೇಗಿದೆ ಅಂತ. ನೋಡಿ ಈ ಥರ ತಟ್ಕೋಬೇಕು. ಇವಾಗ ನೋಡಿ ಅದನ್ನು ಚುಚ್ಕೋದಿಂದ ಪ್ರೆಸ್ ಮಾಡಿಕೊಂಡು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ. ಈಗ ಅದು ರೆಡಿ ಆಯಿತು. ಒಂದು ತಟ್ಟೆಗೆ ತಕ್ಕೋತೀನಿ ನೋಡಿ. ಇನ್ನೊಂದು ಬೇಯಿಸೋದು ತೋರಿಸ್ತೀನಿ. ಹಂಚಿಗೆ ಎಣ್ಣೆ ಹಚ್ಕೊಂಡು ಈ ಥರ ತಕ್ಕೋಬೇಕು ಕೈಯಿಂದ ನೋಡಿ. ಇವಾಗ ಸುತ್ತಲೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಂದೆ ಬೆಂದ್ಮೇಲೆ ಹೊಳಿಸಿ ಹಾಕ್ಕೊಳ್ರಿ. ಎರಡು ಸೈಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಳ್ರಿ. ಅದೇ ಥರ ಎಲ್ಲನೂ ಮಾಡ್ಕೋಬೇಕು. ತುಂಬ ರುಚಿ ಹಾಕ ನೋಡ್ರಿ. ಇವು ರೆಡಿ ಆಯಿತು ನೋಡ್ರಿ. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.